ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮುಳಲಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ಡಿಕೆ ಶಿವಕುಮಾರ್ ಅವರ ಮನೆ ಮೇಲಿನ ಸಿಬಿಐ ರೇಡ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಸಾಕಷ್ಟು ವಿದ್ಯಮಾನಗಳು ಜರುಗಿದೆ. ಅದರ ಜೊತೆಗೆ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಇಡೀ ದಿನ ಏನೇನು ಬೆಳವಣಿಗೆಗಳು ನಡೆದಿದೆ ಅನ್ನೋದರ ಜೊತೆಗೆ ಈ ನೋಡಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಡ್ರಗ್ಸ್ ದಂಧೆ ಕೇಸ್ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಮಾಜಿ ಡಾನ್ ಮುತಪರಾಯಿ ಮನೆ ಮೇಲೆ ಸಿಸಿಬಿ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿತ್ತು. ಸಿಸಿಬಿ ದಾಳಿ ಅಂತ್ಯವಾಗಿದ್ದು ಅಧಿಕಾರಿಗಳು ಬರಿಗೈನಲ್ಲೇ ವಾಪಸ್ ಆಗಿದ್ದಾರಂತೆ. ಮುತಪರಾಯಿ ಪುತ್ರ ರಿಕ್ಕಿ ರಾಯ್ ಸದಾಶಿವನಗರದ ಮನೆಯಲ್ಲೂ ಸಿಸಿಬಿ ಸುಮಾರು 9 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿತು. ಎಸಿಪಿ ಹನುಮಂತರಾಯ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು. ಸಿಸಿಬಿ ವಶದಲ್ಲಿದ್ದ ರಿಕ್ಕಿ ರಾಯ್ನ ಪೊಲೀಸರು ವಿಚಾರಣೆ ನಡೆಸಿ ಬಿಟ್ಟಿದ್ದಾರೆ. ವಿಚಾರಣೆಗೆ ಅಗತ್ಯವಿದ್ದಲ್ಲಿ ಸಿಸಿಬಿ ಕಚೇರಿಗೆ ಹಾಜರಾಗುವಂತೆ ರಿಕ್ಕಿ ರಾಯ್ಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ತನಿಖೆಗೆ ಸಹಕರಿಸುವಂತೆ ಸೂಚಿಸಿ ಸಿಸಿಬಿ ಪೊಲೀಸರು ಹಿಂತಿರುಗಿದ್ದಾರೆ. ರಿಕ್ಕಿಗೆ ಆದಿತ್ಯ ಆಳ್ವಾನ ಜೊತೆ ನಂಟಿತ್ತು. ಆದಿತ್ಯ ಆಳ್ವಾನ ರೆಸಾರ್ಟ್ನಲ್ಲಿ ಕೆಲ ಪಾರ್ಟಿಗಳಲ್ಲಿ ರಿಕ್ಕಿ ರಾಯ್ ಭಾಗವಹಿಸಿದ್ದ ಎನ್ನಲಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸಲ್ಲಿ ಕೇರಳ ಮಾಜಿ ಗೃಹ ಸಚಿವರ ಪುತ್ರ ಬಿನೀಶ್ ಕೋಡಿಯೇರಿಗೂ ಸಂಕಷ್ಟ ಎದುರಾಗಿದ್ದು ಬೆಳಗ್ಗೆ ಬೆಂಗಳೂರಿನ ಇಡಿ ಕಚೇರಿಗೆ ಬಿನೀಶ್ ಕೋಡಿಯೇರಿ ವಿಚಾರಣೆಗೆ ಹಾಜರಾಗಿದ್ದ. ಬಿನೀಶ್ ಕೋಡಿಯೇರಿ ಇಡಿ ವಿಚಾರಣೆ ಮುಕ್ತಾಯ ಆಗಿದ್ದು ವಿಚಾರಣೆ ಮುಗಿಸಿ ಇಡಿ ಕಚೇರಿಯಿಂದ ಹೊರಬಂದ ಬಿನೀಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ಇನ್ನು ಡ್ರಗ್ ಪೆಡ್ಲರ್ ಅನೂಪ್ ಮೊಹಮ್ಮದ್ ಜೊತೆ ಬಿನೀಶ್ ನಂಟು ಹೊಂದಿದ್ದ ಎನ್ನಲಾಗಿದೆ. ಅನೂಪ್ನನ್ನ ಎನ್ಸಿಪಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಈ ವೇಳೆ ಮಾರ್ಚ್ 31ರಿಂದ ಆಗಸ್ಟ್ 19ರ ನಡುವೆ 78 ಫೋನ್ ಕಾಲ್ಗಳ ಮಾಹಿತಿಯನ್ನ ಬೆನ್ನತ್ತಿದ ಅಧಿಕಾರಿಗಳಿಗೆ ಬಿನೀಶ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅನೂಪ್ ಬಿಸಿನೆಸ್ಗೆ ಬಿನೀಶ್ ಕೋಡಿಯೇರಿಯೇ 50 ಲಕ್ಷ ಸಾಲ ಕೊಟ್ಟಿದ್ದ. ಅದೇ ಹಣದಲ್ಲಿ ಅನೂಪ್ ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ರೆಸ್ಟೋರೆಂಟ್ ಪಬ್ ಅನ್ನ ತೆರೆಸಿದ್ದ. ಅನೂಪ್ ಜೊತೆಗಿನ ಸಂಬಂಧ ಹಾಗೂ ಹಣದ ವರ್ಗಾವಣೆಯ ಕುರಿತು ವಿಚಾರಣೆ ನಡೆಸಲಾಗಿದೆ ಅಂತ ಹೇಳಲಾಗ್ತಿದೆ. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರೋ ಐಎಸ್ಟಿ ಮುಖ್ಯಸ್ಥ ಭಾಸ್ಕರ್ ರಾವ್ ಈಗ ಹೊರ ಬಂದಿರೋದು ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ. ಡ್ರಗ್ ಕೇಸ್ನಲ್ಲಿ ಪ್ಲೆಡ್ಲರ್ ಮತ್ತು ಕನ್ಸ್ಯೂಮರ್ ವರೆಗೆ ಹೋಗಿದ್ದೇವೆ ಅಂತ ಹೇಳಿದ್ರು. ಡ್ರಗ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಕೆಮಿಕಲ್ ಮತ್ತು ಆರ್ಟಿಫಿಷಿಯಲ್ ಡ್ರಗ್ ಹೊರ ದೇಶದಿಂದ ಬರ್ತಾ ಇದೆ, ಸಮುದ್ರ ಮತ್ತು ವಿಮಾನ ನಿಲ್ದಾಣದಿಂದ ಬರ್ತಾ ಇದೆಯಾ ಅನ್ನೋದನ್ನ ನೋಡಿ ಟೈಟ್ ಮಾಡಬೇಕು. ಡ್ರಗ್ಸ್ ಕೇಸ್ನಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಶಾಮೀಲಾಗಿದ್ದಾರಾ ಅನ್ನೋದ್ರ ಬಗ್ಗೆಯೂ ತನಿಖೆ ಮಾಡಬೇಕು ಅಂತ ಧಾರವಾಡದಲ್ಲಿ ಭಾಸ್ಕರ್ ರಾವ್ ಹೇಳಿದ್ರು. ನಮ್ಮ ಮೇನ್ ಗುರಿ ಇರೋದು ಈ ಕೆಮಿಕಲ್ಸ್ ಅಂಡ್ ಆರ್ಟಿಫಿಷಿಯಲ್ ಡ್ರಗ್ಸ್ ಇದಲ್ಲ, ಅದು ಹೊರ ದೇಶದಿಂದ ಬರ್ತಾ ಇದೆ, ಸಮುದ್ರದಿಂದ ಬರ್ತಾ ಇದೆಯಾ, ವಿಮಾನ ನಿಲ್ದಾಣದಿಂದ ಬರ್ತಾ ಇದೆಯಾ, ಅದು ಎರಡು ಕಡೆನೂ ನಾವು ಟೈಟ್ ಮಾಡಬೇಕಾಗುತ್ತೆ. ಇದಕ್ಕೆ ಯಾರು ಜವಾಬ್ದಾರಿ ಸ್ಥಾನದಲ್ಲಿರೋರು ಶಾಮೀಲಾಗಿರೋದಾರಾ, ಅವ್ರದ್ದೇನು ಪಾತ್ರ, ಮತ್ತು ಟೆಕ್ನಾಲಜಿ ಯಾವ ರೀತಿ ಬಳಸ್ತಾ ಇದ್ದಾರೆ, ಅದೆಲ್ಲ ನಮ್ಮ ಪಾತ್ರ ಇದೆ ಹೊರತು. ಬಟ್ ಈ ನಾವು ಕನ್ಸ್ಯೂಮರ್ ಮತ್ತು ಈ ಪೆಡ್ಲರ್ ಅದೆಲ್ಲ ಸಿಟಿ ಪೊಲೀಸ್ನವರು, ಹುಬ್ಳಿ ಧಾರವಾಡ ಪೊಲೀಸ್ ಇರಲಿ ಅಥವಾ ಬ್ಯಾಂಗ್ಳೂರ್ ಸಿಟಿ ಪೊಲೀಸರು, ನಾವು ಅದಕ್ಕೆ ಮೂಲ ಜಡಕ್ಕೆ ಹೋಗ್ತೀವಿ. ನಿನ್ನೆ ನಡೆದ ಸಿಬಿಐ ದಾಳಿ ಸಂಬಂಧ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನನ್ನ ಸಹೋದರನ ದೆಹಲಿಯ ಮನೆಯಲ್ಲಿ 1.5 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ನನ್ನ ಅಧಿಕೃತ ನಿವಾಸದಲ್ಲಿ 1.77 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಮನೆ ಪಕ್ಕದ ಕಚೇರಿಯಲ್ಲಿ 3.5 ಲಕ್ಷ ಹಣ ಸೀಸ್ ಆಗಿದೆ. ಆದರೆ ನಮ್ಮ ತಾಯಿ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮುಂಬೈನಲ್ಲಿ ನನ್ನ ಮಗಳ ಹೆಸರಲ್ಲಿ ಫ್ಲಾಟ್ ಇದೆ, ಅಲ್ಲಿಗೆ ಹೋಗಿ ನಾವು 6 ವರ್ಷ ಆಯಿತು. ದೆಹಲಿಯಲ್ಲೂ ನನ್ನದು 2 ಮನೆ ಇದೆ. ನನ್ನ ಸಹೋದರನದ್ದು 1 ಮನೆ ಇದೆ. ನನ್ನ ಕೋ ಬ್ರದರ್ ಶಶಿಕುಮಾರ್ ಮನೆಯಲ್ಲಿ ದಾಖಲೆ ತಗೊಂಡು ಹೋಗಿದ್ದಾರೆ. ಹಾಗೆ ನನ್ನ ಸ್ನೇಹಿತ ಸಚಿನ್ ನಾರಾಯಣ್ ಮನೆಯಲ್ಲಿ 50 ಲಕ್ಷ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸಿಬಿಐನವರು ಕೆಲ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ. ಇದು ಸಿಬಿಐನವರ ಪಂಚನಾಮೆಯಲ್ಲಿ ಇದೆ. ಅದೇ ಉಳಿದ ಹಣ ಎಲ್ಲಿಂದ ತರೋಕ್ ಸಾಧ್ಯ ಅಂತ ಹೇಳಿದ್ದಾರೆ. ಒಳಗೆ ಎಷ್ಟು ನೋವಿದೆ ಅನ್ನೋದು ನನಗೆ ಗೊತ್ತು, ಸಮಯ ಸಿಗ್ಲಿ ಮಾತನಾಡೋಣ ಅಂತ ಹೇಳಿದ್ದಾರೆ ಡಿಕೆಶಿ. ನೋಡಿಲಿ, ಗಾಯ ಆಗಿದೆ. ಗಾಯ ಇರೋಂಗೆ ಗೊತ್ತು ಆ ನೋವು ಎಷ್ಟು ಒಳಗಡೆ ಆಳ ಇರ್ತದೆ, ಯಾವ ಏಟ್ ಆಗಿರ್ತದೆ, ಎಂತ ಏಟ್ ಬಿದ್ದಿರ್ತದೆ, ಎಷ್ಟು. ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಂಜಾವಧೂತ ಸ್ವಾಮೀಜಿ ಭೇಟಿ ಕೊಟ್ಟಿದ್ರು. ಈ ವೇಳೆ ಸ್ವಾಮೀಜಿಗಳ ಮುಂದೆ ಡಿಕೆಶಿ ನೋವಿನ ನುಡಿಗಳನ್ನಾಡಿದ್ದಾರೆ. ನಾನು ತಡೆಯಾಜ್ಞೆ ತಂದ್ರು, ಸಿಬಿಐನವರು ದಾಳಿ ಮಾಡಿದ್ರು, ಬೇರೆಯವರಿಗೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಅಂತ ನಂಜಾವಧೂತ ಶ್ರೀಗಳ ಮುಂದೆ ಡಿಕೆಶಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲದೆ ನಮ್ಮ ಸಿಬ್ಬಂದಿಯನ್ನ ಹೊಡೆದಿದ್ದಾರೆ, ಇದೆಲ್ಲ ಸರಿಯಲ್ಲ ಅಂತ ಡಿಕೆಶಿ ನೋವನ್ನ ಹೊರಹಾಕಿದ್ದಾರೆ. ಪರ್ಮಿಷನ್ ಕೊಟ್ಟವ್ರೆ, ಮಾಡ್ಬೋದು. ನನ್ನ ಬೇರೆಯವ್ರದೆಲ್ಲ ಪಾಪ ಆಫೀಸರ್ಸು ದುಡ್ಡು ಮಾಡ್ತಾರೆ. ನಮ್ದು ಇಲ್ಲಿ ಕೋರ್ಟ್ ಸ್ಟೇ ತೊಗೊಂಡಿದ್ದೀನಿ, ಸ್ವಲ್ಪ ಬಟ್ ಏನೋ ಆಯಿತು, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ವಿಷಯ. ಬೇರೆಯವ್ರಿಗೆಲ್ಲ ಬಡ ನನ್ನ ಸ್ಟಾಫ್ ಇಟ್ಕೊಂಡು ಹೊಡೋದಿಲ್ಲ. ಬೈ ಎಲೆಕ್ಷನ್ಗೆ ಡಿಕೆಶಿ ಮೇಲಿನ ಸಿಬಿಐ ದಾಳಿಯನ್ನೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಿದ್ದು ಬಿಜೆಪಿ ಪ್ರಚೋದಿತ ದಾಳಿ ಅಂತ ಪ್ರಚಾರ ಮಾಡೋದಕ್ಕೆ ಕಾಂಗ್ರೆಸ್ ಈಗ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಒಕ್ಕಲಿಗ ನಾಯಕನನ್ನ ತುಳಿಯೋದಕ್ಕೆ ನಡೆದ ದಾಳಿ, ಮುನಿರತ್ನ ಗೆಲ್ಲಿಸಲು ನಡೆಸಿದ ದಾಳಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ.
ಒಕ್ಕಲಿಗರು ಎಚ್ಚೆತ್ತುಕೊಳ್ಳಿ, ಮುನಿರತ್ನ ಒಕ್ಕಲಿಗ ಅಲ್ಲ, ಡಿಕೆ ಬ್ರದರ್ಸ್ ಹಾಗೂ ಒಕ್ಕಲಿಗ ಮಹಿಳೆ ಗೆಲ್ಬೇಕು, ಇದು ಒಕ್ಕಲಿಗರ ಸ್ವಾಭಿಮಾನದ ಪ್ರಶ್ನೆ ಅಂತ ಪ್ರಚಾರಕ್ಕೆ ಪ್ಲಾನ್ ಮಾಡಲಾಗಿದೆ. ಬಿಜೆಪಿ ಹಾಗೂ ಮುನಿರತ್ನಗೆ ಬುದ್ಧಿ ಕಲಿಸಬೇಕು, ಒಕ್ಕಲಿಗ ಮತ ಕ್ರೋಢೀಕರಿಸಿ ಕುಸುಮಾ ಗೆಲುವಿಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಡಿಕೆಶಿ ನಿವಾಸದ ಮೇಲೆ ನೆನೆ ದಾಳಿ ನಡೆಸಿದ್ದ ಸಿಬಿಐ ಅಧಿಕಾರಿಗಳು ಇದೀಗ ಡಿಕೆ ಶಿವಕುಮಾರ್ಗೆ ಸಮನ್ಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ಗೆ ವಿಚಾರಣೆ ಟೆನ್ಷನ್ ಶುರುವಾಗಿದೆ. ನೆನೆ ದಾಳಿ ಮುಗಿಸಿ ತೆರಳಿದ ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಿದ್ದಾರೆ. ನಿನ್ನೆ ಡಿಕೆಶಿಗೆ ಸೇರಿದ 14 ಕಡೆಗಳಲ್ಲಿ ಸಿಬಿಐ ದಾಳಿ ನಡೆಸಿದ್ರು. ಈ ವೇಳೆ 57 ಲಕ್ಷ ಹಣವನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹಣದ ಬಗ್ಗೆ ಸ್ಪಷ್ಟನೆ ಕೇಳಲು ಸಿಬಿಐ ಸಮನ್ಸ್ ಅನ್ನ ನೀಡಿದೆ. ಆದರೆ ಡಿಕೆಶಿಗೆ ಸಿಬಿಐ ಭಯ ಹೆಚ್ಚಾಗಿದೆ. ನಾನೇನಾದ್ರೂ ಅರೆಸ್ಟ್ ಆಗ್ತೀನಾ ಅನ್ನೋ ಆತಂಕ ಕಾಡ್ತಾ ಇದೆ. ಇನ್ನು ಡಿಕೆಶಿ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನು ಸಿಬಿಐ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರ್ಗಾಯಿಸಿದೆ. ನಿನ್ನೆಯ ಸಿಬಿಐ ಅಧಿಕಾರಿಗಳ ದಾಳಿ ಬಗ್ಗೆ ಸಂಸದ ಡಿಕೆ ಸುರೇಶ್ ಸರಣಿ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ನನ್ನ ಹಾಗೂ ನನ್ನ ಅಣ್ಣನ ಮನೆಯ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಸಿಬಿಐ ಅಧಿಕಾರಿಗಳು 57 ಲಕ್ಷ ಸಿಕ್ಕಿದೆ ಅಂತ ಪ್ರಕಟಿಸಿದ್ದಾರೆ. ನನ್ನ ದೆಹಲಿ ನಿವಾಸದಲ್ಲಿ 1.57 ಲಕ್ಷ ಹಣ ಹಾಗೂ ಬೆಂಗಳೂರಿನ ಅಣ್ಣನ ಮನೆಯಲ್ಲಿ 1.71 ಲಕ್ಷ ಹಣ ಸೇರಿ ಒಟ್ಟು 3.5 ಲಕ್ಷ ಹಣ ಸಿಕ್ಕಿದೆ. ಹಾಗಾದ್ರೆ 57 ಲಕ್ಷ ರೂಪಾಯಿ ಎಲ್ಲಿ ಸಿಕ್ಕಿದೆ, ಇದರ ಹಿನ್ನೆಲೆ ಏನು ಅನ್ನೋದನ್ನ ಸಿಬಿಐ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು. ಈ ಹಿಂದೆ ಐಟಿ ಇಡಿ ಅಧಿಕಾರಿಗಳು ಪರಿಶೀಲಿಸಿದ ದಾಖಲೆಗಳ ನಕಲು ಪ್ರತಿಯನ್ನ ಸಿಬಿಐಗೆ ಕೊಟ್ಟಿದ್ದೇವೆ. ಮುಂದೆಯೂ ಬೇಕಾದ ದಾಖಲೆಗಳನ್ನ ಕೊಡ್ತೇವೆ. ಅವರ ಎಲ್ಲಾ ಪರೀಕ್ಷೆಯನ್ನು ನಾವು ಎದುರಿಸಿ ಬರ್ತೇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ನಮಗೆ ಸಿಬಿಐ ಅಧಿಕಾರಿಗಳು ಯಾವುದೇ ಕಿರುಕುಳ ಕೊಟ್ಟಿಲ್ಲ ಅನ್ನೋದನ್ನ ಕೂಡ ಹೇಳಿದರೆ ಧನ್ಯವಾದವನ್ನು ಸಮರ್ಪಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಮಾತ್ರ ನಮಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನಿನ್ನೆಯಷ್ಟೇ ಸಿಬಿಐ ವಿಚಾರಣೆಗೆ ಒಳಪಟ್ಟಿದ್ದ ಸಂಸದ ಡಿಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಕೊರೋನಾ ಸೋಂಕು ಕಾಣಿಸಿಕೊಂಡಿರುವುದನ್ನು ಟ್ವೀಟ್ ಮೂಲಕ ದೃಢಪಡಿಸಿದ್ದಾರೆ. ನನ್ನ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಸುರಕ್ಷಿತವಾಗಿದ್ದೇನೆ. ನನ್ನ ಸಂಪರ್ಕದಲ್ಲಿದ್ದ ಸ್ನೇಹಿತರು, ನನ್ನ ಜೊತೆ ಇದ್ದ ಸಿಬಿಐ ಅಧಿಕಾರಿಗಳು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಡಿಕೆ ಸುರೇಶ್ಗೆ ಕೊರೋನಾ ದೃಢಪಟ್ಟಿರುವುದರಿಂದ ನಿನ್ನೆ ರೇಡ್ ವೇಳೆ ಭಾಗವಹಿಸಿದ ಸಿಬಿಐ ಅಧಿಕಾರಿಗಳಿಗೂ ಈಗ ಟೆನ್ಷನ್ ಶುರುವಾಗಿದೆ. ಶಿರಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಜೆಡಿಎಸ್ನಿಂದ ಅಭ್ಯರ್ಥಿ ಘೋಷಣೆಯಾಗಿದೆ. ಅಕಾಲಿಕರಾಗಿ ನಿಧನರಾದ ಶಾಸಕ ಸತ್ಯನಾರಾಯಣ ಪತ್ನಿಯನ್ನೇ ಅಭ್ಯರ್ಥಿಯನ್ನಾಗಿಸಿ ದೇವೇಗೌಡರು ಘೋಷಣೆ ಮಾಡಿದ್ದಾರೆ. ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮನವರೇ ಇಲ್ಲಿ ಅಭ್ಯರ್ಥಿಯಾಗಿದ್ದು ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಅವ್ರ ಮಗ ಎಲ್ಲರೂ ಸಂಬಂಧಿಕರು, ಹೆಣ್ಣುಮಕ್ಕಳು, ಅವರಳಿದ್ರು, ಕಾರ್ಯಕರ್ತರು ಎಲ್ಲ ಒಂದು ಘೋಷಣೆ ಮಾಡಿದ್ರು, ತಾಯಿ ನಿಲ್ಲಿಸಬೇಕು. The matter, so far as Sira is concerned, officially I am going to declare nothing. ಶಿರಾ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಿದ್ದಂತೆ ದಳಪತಿಗಳಿಗೆ ಹೊಸ ತಲೆನೋವೊಂದು ಶುರುವಾಗಿದೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಸತ್ಯನಾರಾಯಣ್ ಪತ್ನಿ ಅಮ್ಮಾಜಮ್ಮಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಕಳೆದ 3 ದಿನಗಳಿಂದ ಅಮ್ಮಾಜಮ್ಮ ಮೈಕೈ ನೋವಿನಿಂದ ಬಳಲ್ತಾ ಇದ್ರು. ಹೀಗಾಗಿ ನಿನ್ನೆಯಷ್ಟೇ ಕೊರೋನಾ ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದರಿಂದಾಗಿ ಕಾರ್ಯಕರ್ತರಿಗೆ ಬಿಗ್ ಶಾಕ್ ಎದುರಾದಂತಾಗಿದೆ. ಚುನಾವಣೆ ಸನಿಹದಲ್ಲಿರುವಾಗಲೇ ಕೊರೋನಾ ಬಂದಿರುವುದು ತೆನೆ ನಾಯಕರ ನಿದ್ದೆ ಕೆಡಿಸಿದೆ. ಜೆಡಿಎಸ್ ಪಕ್ಷ ರಾಜಕೀಯ ಪಕ್ಷವೇ ಅಲ್ಲ ಅಂತ ಹೇಳಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದು ಹೇಳಿಕೆ ಬಗ್ಗೆ ಜೆಪಿ ಭವನದಲ್ಲಿ ಮಾತನಾಡಿದ ಎಚ್ಡಿಡಿ, ಸಿದ್ದರಾಮಯ್ಯ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವರು ಎಲ್ಲಿಂದ ಬಂದ್ರು, ಹೇಗ್ ಬಂದ್ರು ಅಂತ ನಾನು ಚರ್ಚೆ ಮಾಡೋಲ್ಲ. ಅವರು ದೊಡ್ಡವರು, ಅವರಿಗೆ ಶಕ್ತಿ ಇದೆ, ಜನ ಅವರ ಮಾತನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟ ವಿಚಾರ ಅಂತ ಟಾಂಗ್ ಕೊಟ್ಟಿದ್ದಾರೆ. ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು, ನಾನು ಎಲ್ಲಿಂದ ಬಂದರು ಏನಾಯಿತು ಚರ್ಚೆ ಮಾಡಬಾರ್ದು. ಅವ್ರು ದೊಡ್ಡವರಿದ್ದಾರೆ, ಅವ್ರು ಹೇಳೋ ಶಕ್ತಿ ಇದೆ. ಜನಗಳದನ್ನು ಎಷ್ಟು ಮಟ್ಟಿಗೆ ಪುರಸ್ಕಾರ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ ನಾನು ಅದಕ್ಕೆ. ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ರವಿ ಪತ್ನಿ ಕುಸುಮಾ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ಹೈಕಮಾಂಡ್ಗೆ ಕುಸುಮಾ ಹೆಸರು ಶಿಫಾರಸಾಗಿದೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕುಸುಮಾ ಅವರೇ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ಹೆಸರು ಘೋಷಣೆಯಾಗಲಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. 2 ಕ್ಷೇತ್ರಗಳಲ್ಲಿ ಗೆಲ್ತೀವಿ, ರಾಜರಾಜೇಶ್ವರಲ್ಲೂ ಗೆಲ್ತೀವಿ, ಶಿರಾದಲ್ಲೂ ಕೂಡ ಗೆಲ್ತೀವಿ. ಇವತ್ತು ಅನೌನ್ಸ್ ಆಗಿದೆ. ಮೋಸ್ಟ್ ಲೈಕ್ಲಿ ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್. ನಾವು ಗೌರ್ಮೆಂಟ್ ಇಲ್ಲಿಗೆ ಹೈಕಮಾಂಡ್ ಕಳಿಸಿದ್ದೀವಿ. ಮೋಸ್ಟ್ಲಿ ಅಪ್ರೂವಲ್ ಆಗಿ ಇವತ್ತು ಬರ್ತದೆ. ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್. ಒಂದೇ ಹೆಸರು ನಾವು ಒಂದೇ
ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ಓಪನ್ ಆಗೋ ಸಾಧ್ಯತೆಗಳಿವೆ. ಶಾಲಾ ಪುನರಾರಂಭಕ್ಕೆ ಕೇಂದ್ರದಿಂದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಹೊಸ ಮಾರ್ಗಸೂಚಿ ಪ್ರಕಟಗೊಳಿಸಿದೆ. ಶಾಲಾ ಕಾಲೇಜುಗಳನ್ನು ಶುರು ಮಾಡೋದು ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದಾಗಿದ್ದು ಪೋಷಕರು ಒಪ್ಪಿದ್ರೆ ಮಾತ್ರ ಶಾಲಾ ಕಾಲೇಜು ಪುನರಾರಂಭಗೊಳ್ಳಲಿದೆ. ಶಾಲಾ ಕಾಲೇಜುಗಳು ಸಂಪೂರ್ಣ ಕ್ಲೀನ್ ಆಗಬೇಕು. ಕೊಠಡಿ, ಶಾಲಾ ಅಂಗಳ, ಮೈದಾನ, ಪೀಠೋಪಕರಣ, ನೀರಿನ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಸಬೇಕು ಅಂತ ಹೇಳಿದೆ. ಅಲ್ಲದೆ ತುರ್ತು ವೈದ್ಯಕೀಯ ವ್ಯವಸ್ಥೆಗಳು ಇರಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಇನ್ನು ಮಕ್ಕಳು ಮಾಸ್ಕ್ ಹಾಕಿರಬೇಕು, ಅಂತರ ಕಾಯ್ದುಕೊಳ್ಬೇಕು ಅಂದಿದೆ. ಆದ್ರೆ ಪೋಷಕರು ಮಾತ್ರ ಶಾಲೆ ಓಪನ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಆರೋಗ್ಯ ಸಚಿವ ಶ್ರೀರಾಮುಲು, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ, ಆದ್ರೆ ಪೋಷಕರು ಮತ್ತು ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರ ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ ಉಲ್ಬಣಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಚಿವ ಡಾಕ್ಟರ್ ಸುಧಾಕರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರವಾಸಿ ತಾಣಗಳಲ್ಲಿ ಪೊಲೀಸ್ ಮತ್ತು ಆರೋಗ್ಯ ಇಲಾಖೆಯಿಂದ ಚೆಕ್ ಪೋಸ್ಟ್ ನಿರ್ಮಿಸಲು ಸಚಿವರು ಸೂಚಿಸಿದ್ದಾರೆ. ಜಿಲ್ಲೆಗೆ ಬರುವ ಪ್ರವಾಸಿಗರ ಟೆಂಪರೇಚರ್ ಮತ್ತು ಗಂಟಲ ದ್ರವವನ್ನು ಸಂಗ್ರಹಿಸಿ ಪರೀಕ್ಷಿಸಬೇಕು. ಅಲ್ಲದೆ ಹೋಟೆಲ್ ಮತ್ತು ಹೋಮ್ ಸ್ಟೇಗಳಲ್ಲಿ ಉಳಿಯುವವರು 17 ಗಂಟೆ ಒಳಗೆ ಪರೀಕ್ಷಿಸಿದ ನಾನ್ ಕೋವಿಡ್ ಸರ್ಟಿಫಿಕೇಟ್ ತರುವುದು ಕಡ್ಡಾಯ ಅಂತ ಸಚಿವರು ಹೇಳಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ಇಷ್ಟು ದಿನ ಹೆದರಿದ್ದ ಜನ ಈಗ ಪ್ರವಾಸಿ ತಾಣಗಳತ್ತ ಆಗಮಿಸಿ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ, ಮುರುಡೇಶ್ವರ, ಕಾರವಾರ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಸುಂದರ ಕಾಡಿನ ನಡುವೆ ದಿನ ಕಳೆಯೋಕೆ ಪ್ರಕೃತಿ ಪ್ರಿಯರು ಆಸೆ ಪಡ್ತಿದ್ದಾರೆ. ದಾಂಡೇಲಿಯಲ್ಲಿ ಈಗ ಪ್ರವಾಸಿಗರ ಆಗಮನ ಶುರುವಾಗಿದ್ದು ಕಾಳಿ ನದಿಯಲ್ಲಿ ವಾಟರ್ ರಾಫ್ಟಿಂಗ್ ಹೊರತುಪಡಿಸಿ ಇನ್ನುಳಿದ ಜಲಕ್ರೀಡೆಗಳು ಆರಂಭವಾಗಿದೆ. ಪ್ರವಾಸಿಗರು ಹರಿದು ಬರ್ತಾ ಇರೋದ್ರಿಂದ ದಾಂಡೇಲಿ ಹೋಮ್ ಸ್ಟೇಗಳು ತುಂಬಿ ತುಳುಕ್ತಾ ಇದೆ. ಪ್ರವಾಸ ಮೋಜು ಮಸ್ತಿಯಲ್ಲಿ ಜನ ಮೈ ಮರೆತು ಸಾಮಾಜಿಕ ಅಂತರವನ್ನು ಪಾಲಿಸದೇ ಇರೋದ್ರಿಂದ ಕೊರೋನಾ ಹೆಚ್ಚಾಗುವ ಭೀತಿಯೂ ಇದೆ. ಕೊರೋನಾ ಬಂದ ಮೇಲೆ ಮೈಸೂರಲ್ಲಿ ಖಾಲಿ ಹೊಡಿತಾ ಇದ್ದ ಪ್ರವಾಸಿ ತಾಣಗಳು ಕಳೆದ 15 ದಿನಗಳಿಂದ ತುಂಬಿ ತುಳುಕ್ತಾ ಇವೆ. 15 ದಿನದಿಂದ ಪ್ರವಾಸೋದ್ಯಮ ವೃದ್ಧಿಯಾಗೋದ್ರ ಜೊತೆಗೆ ಕೊರೋನಾ ಕೇಸ್ಗಳ ಸಂಖ್ಯೆಯೂ ಡಬಲ್ ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಸೋಂಕಿತರ ಸಂಖ್ಯೆ 1000 ಗಡಿ ದಾಟ್ತಾ ಇದೆ. ಮೈಸೂರಲ್ಲಿ ಅನ್ಲಾಕ್ 5.0 ಜಾರಿಯಾಗ್ತಿದ್ದಂತೆ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, ಕೆಆರ್ಎಸ್ಗೆ ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಎಲ್ಲೆಡೆ ಜನಜಂಗುಳಿ ಸೇರ್ತಾ ಇರೋದ್ರಿಂದ ಕೊರೋನಾ ಕಟ್ ಹಾಕೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮೈಸೂರು ಡಿಎಚ್ಒ ಡಾಕ್ಟರ್ ವೆಂಕಟೇಶ್, ಪ್ರವಾಸಿಗರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರ ಸಂಖ್ಯೆಯಲ್ಲಿ ಕಡಿಮೆ ಆದ್ರಷ್ಟೇ ಕೊರೋನಾ ನಿಯಂತ್ರಿಸಬಹುದು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಐಪಿಎಸ್ ಅಧಿಕಾರಿಗಳ ಮುಸುಕಿನ ಗುದ್ದಾಟ ಜೋರಾಗಿದೆ. ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಮತ್ತು ಡಿಸಿಪಿ ಕೃಷ್ಣಕಾಂತ್ ನಡುವೆ ಹಗ್ಗ ಜಗ್ಗಾಟ ಶುರುವಾಗಿದ್ದು ಕಮಿಷನರ್ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಡಿಸಿಪಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿರುವ ಡಿಸಿಪಿ ಪತ್ರದ ಪ್ರತಿಯನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಕಳುಹಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಶೀತಲ ಸಮರ ಸರ್ಕಾರಕ್ಕೆ ಮುಜುಗರ ತಂದಿದೆ. ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ಜಗದೀಶ್ ಶೆಟ್ಟರ್, ಅಧಿಕಾರಿಗಳ ವೈಮನಸ್ಸಿನ ವಿಚಾರ ನನ್ನ ಗಮನಕ್ಕೂ ಬಂದಿದೆ. ಈ ಸಮಸ್ಯೆಗೆ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಅಂತ ಹೇಳಿದರು. ಬೆಂಗಳೂರು ತಾಲೂಕಿನ ವಿಶೇಷ ತಹಸೀಲ್ದಾರ್ ಲಕ್ಷ್ಮಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಬೇಗೂರ್ನ ಅಜಂ ಪಾಷಾ ಅನ್ನೋರ ಜಮೀನೊಂದಕ್ಕೆ ಸಂಬಂಧಿಸಿದಂತೆ ಆರ್ಟಿಸಿ ಮಾಡಿಕೊಡಲು 7 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಇದರ ಮುಂಗಡವಾಗಿ ಇಂದು 5 ಲಕ್ಷ ಹಣ ಪಡೆಯುವಾಗ ಎಸಿಬಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಜೊತೆಗೆ ಪ್ರಸನ್ನ ಕುಮಾರ್ ಅನ್ನೋ ವ್ಯಕ್ತಿಯನ್ನು ಸಹ ಎಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಂದಾಯ ಭವನದಲ್ಲಿರುವ ವಿಶೇಷ ತಹಸೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ತಹಸೀಲ್ದಾರ್ ಲಕ್ಷ್ಮಿ ಇದೇ ತಿಂಗಳ 20ರಂದು ನಿವೃತ್ತಿಯಾಗಬೇಕಾಗಿತ್ತು. ಆದರೆ ಹಣದ ಆಸೆ ಹಿಂದೆ ಬಿದ್ದು ಎಸಿಬಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಆಗ ತಾನೇ ಹುಟ್ಟಿದ ಮರಿಯಾನೆ ಮೇಲೇಳಲೇ ಇಲ್ಲ. ಮರಿಯಾನೆ ಎದ್ದು ನಿಲ್ಲದಿರೋದನ್ನ ಕಂಡ ತಾಯಿ ಸೊಂಡಿಲಿನಿಂದ ತಿವಿದು ಮೇಲೇರಿಸುವಂತಹ ಪ್ರಯತ್ನ ಮಾಡಿದೆ. ಆದರೆ ಮರಿಯಾನೆ ಮೇಲೆ ಏಳಲೇ ಇಲ್ಲ. ಕೊನೆಗೆ ತಾಯಿ ಆನೆ ಮರಿಯಾನೆಯನ್ನು ತೊರೆದು ಹೋಯಿತು. ಅನಾಥವಾದ ಮರಿಯಾನೆ ಇದ್ದ ಸ್ಥಳದಲ್ಲಿ ಒದ್ದಾಡ್ತಿದ್ದಾಗ ಅರಣ್ಯಾಧಿಕಾರಿಗಳು ಸೂಕ್ತ ಚಿಕಿತ್ಸೆ ಕೊಡ್ತಿದ್ದಾರೆ. ಅಲ್ಲದೆ ತಬ್ಬಲಿಯಾದ ಮರಿಯಾನೆಯನ್ನ ಸಕ್ಕರೆಬೈಲು ಬಿಡಾರಕ್ಕೆ ಕರೆತಂದು ಆರೈಕೆ ಮಾಡ್ತಿದ್ದಾರೆ. ರಸ್ತೆಗಳನ್ನು ಅಗಲೀಕರಣ ಮಾಡೋ ನೆಪದಲ್ಲಿ ಬೀದರ್ ನಗರಸಭೆ 70ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿದೆ. ಮನೆಗಳನ್ನು ನೆಲಸಮ ಮಾಡಿ 4 ವರ್ಷವೇ ಕಳೆದರೂ ಇಲ್ಲಿವರೆಗೂ ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ. ಪಿಎಂ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಲಾಭ ಇಲ್ಲ, ಬದಲಿಗೆ ವಿಮಾ ಕಂಪನಿಗಳಿಗೆ ನೆರವಾಗಲು ರೂಪಿಸಿದ ಯೋಜನೆಯಾಗಿದೆ ಅಂತ ಮಾಜಿ ಶಾಸಕ ಬಿಆರ್ ಪಾಟೀಲ್ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಆಳಂದ ತಾಲೂಕಿನ ರೈತರು ಕಳೆದ 5 ವರ್ಷಗಳಿಂದ ವಿಮೆ ಮಾಡಿಸುತ್ತಿದ್ದಾರೆ. ಆದರೆ ಫಸಲ್ ಬಿಮಾ ಯೋಜನೆ ಲಾಭ ಮಾತ್ರ ರೈತರಿಗೆ ಸಿಗ್ತಾ ಇಲ್ಲ. ಕೆಲವೆಡೆ ಸರ್ವೆ ಮಾಡಿದ್ರು ತಪ್ಪು ಮಾಹಿತಿ ಭರ್ತಿ ಮಾಡಿಕೊಂಡು ರೈತರಿಗೆ ವಂಚನೆ ಮಾಡಲಾಗ್ತಾ ಇದೆ ಅಂತ ಬಿಆರ್ ಪಾಟೀಲ್ ಆರೋಪಿಸಿದ್ದಾರೆ. ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ವೈದ್ಯರು, ಹೊರಗುತ್ತಿಗೆ ನೌಕರರು ಮುಷ್ಕರ ನಡೆಸಿದರು. ರಾಜ್ಯ ಸರ್ಕಾರ ಬೇಡಿಕೆಗೆ ಸ್ಪಂದಿಸದೇ ಇರುವುದನ್ನು ಖಂಡಿಸಿ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಜನ ಹೈರಾಣಾಗಿದ್ದಾರೆ. ಕೊಣ್ಣೂರು ಪಟ್ಟಣದ ದೇವಸ್ಥಾನ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಏಕಾಏಕಿ ಸುರಿದ ಅಕಾಲಿಕ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ.
ವಿಜಯಪುರ ಜಿಲ್ಲೆಯಾದ್ಯಂತ ಈ ಬಾರಿ ಉತ್ತಮ ಮಳೆಯಾಗಿದೆ. ಮಳೆಯಿಂದಾಗಿ ರೈತರು ಬೆಳೆದಿದ್ದ ಈರುಳ್ಳಿಗೆ ಕೊಳೆ ರೋಗ ಅಂಟಿಕೊಂಡಿದೆ. ಇದರಿಂದಾಗಿ ಈರುಳ್ಳಿ ಹಳದಿ ಬಣ್ಣಕ್ಕೆ ತಿರುಗುತ್ತಿದೆ. ಹೀಗಾಗಿ ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರತಿ ಕ್ಷಣದಲ್ಲೂ ನಾನಾ ರೀತಿಯಾದಂತಹ ವಿದ್ಯಮಾನಗಳು ಜರುಗ್ತಾ ಇರುತ್ತೆ. ಆ ಎಲ್ಲಾ ವಿದ್ಯಮಾನಗಳ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ನ್ಯೂಸ್18 ಕನ್ನಡದ ವೆಬ್ಸೈಟ್ kannada.news18.comಗೆ ಲಾಗಿನ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಳಿ. ಇನ್ನುಳಿದ 5 ಪ್ರಮುಖ ಸುದ್ದಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿದ್ದು, ನಯೋನಿಕಾ ಐ ಕೇರ್ನ ಡಾಕ್ಟರ್ ಪ್ರಶಾಂತ್ ಹಾಗೆಯೇ ಡಾಕ್ಟರ್ ಸುರೇಖಾ ಅವರು ಆರೋಗ್ಯ ಇಲಾಖೆಗೆ ಬೇಕಾದ ಚಿಕಿತ್ಸಾ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ 20 ಐಸಿಯು ಮಾನಿಟರ್ ಹಾಗೂ 16 ಪಲ್ಸ್ ಆಕ್ಸಿಮೀಟರ್ಗಳನ್ನು ಕೊಟ್ಟಿದ್ದಾರೆ. ಹಾಗೂ ಬಳ್ಳಾರಿಯ ಆಸ್ಪತ್ರೆಗೆ 2 HFNC ಮಷಿನ್ಗಳನ್ನು ನೀಡಿದ್ದಾರೆ. ಬಿಹಾರ್ ವಿಧಾನಸಭೆ ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಬಿಜೆಪಿ ಜೊತೆ ವಿಧಾನಸಭಾ ಚುನಾವಣೆ ಎದುರಿಸಲು ಜೆಡಿಯು ಸಜ್ಜಾಗಿದೆ. ಈ ಕುರಿತು ಜೆಡಿಯು ಸೀಟ್ ಹಂಚಿಕೆ ಕುರಿತು ಸ್ಪಷ್ಟಪಡಿಸಿದೆ. ಬಿಜೆಪಿ 121 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರೆ ಜೆಡಿಯು 122 ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ಹೇಳಿದ್ದಾರೆ. ಹಥ್ರಾಸ್ನಲ್ಲಿ ದಲಿತ ಯುವತಿಯೊಬ್ಬಳು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟಿದ್ದು, ಈ ಘಟನೆಯನ್ನು ದುರಂತ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಘೋಷಿಸಬೇಕು ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರವೇಶಿಸಲು ಭಕ್ತರಿಗೆ ಕೋವಿಡ್-19 ನೆಗೆಟಿವ್ ಪ್ರಮಾಣ ಪತ್ರ ಕಡ್ಡಾಯ ಮಾಡಬೇಕು ಅಂತ ತಜ್ಞರ ಸಮಿತಿ ಕೇರಳ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ಕೇರಳ ಸರ್ಕಾರ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿದೆ. ಅಬುದಾಬಿಯ ಎಡಿಐಎಯಿಂದ ರಿಲಯನ್ಸ್ ರಿಟೇಲ್ನಲ್ಲಿ 5,512 ಕೋಟಿ ರೂಪಾಯಿ ಹೂಡಿಕೆಯಾಗಿದ್ದು, ಈ ಮೂಲಕ ಶೇಕಡಾ 1.2ರಷ್ಟು ಈಕ್ವಿಟಿ ಶೇರ್ ಅನ್ನು ಪಡೆದುಕೊಂಡಿದೆ. ಈ ಹೂಡಿಕೆಯಿಂದ ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಅಲ್ಲಿ ಸಂಸ್ಥೆಯ ಈಕ್ವಿಟಿ ಮೌಲ್ಯ 4.285 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಕಳೆದ 4 ವಾರಗಳಿಂದ ರಿಲಯನ್ಸ್ ರಿಟೇಲ್ನಲ್ಲಿ ಸಿಲ್ವರ್ ಲೇಕ್, ಕೆಕೆಆರ್, ಜನರಲ್ ಅಟ್ಲಾಂಟಿಕ್, ಮುಬದಲಾ, ಜಿಐಸಿ, ಟಿಪಿಜಿ ಕಂಪನಿಗಳು ಹೂಡಿಕೆ ಮಾಡಿದವು. ಈ ಬಗ್ಗೆ ಮಾತಾಡಿದ ರಿಲಯನ್ಸ್ ಇಂಡಸ್ಟ್ರೀಸ್ನ ಚೇರ್ಮನ್ ಮುಖೇಶ್ ಅಂಬಾನಿ, ಎಡಿಐಎ ಹೂಡಿಕೆಯಿಂದ ಭಾರಿ ಖುಷಿಯಾಗಿದೆ ಅಂತ ತಿಳಿಸಿದ್ದಾರೆ. ನಮ್ಮ ಯಶಸ್ಸಿನ ಹಾದಿಯಲ್ಲಿ ಕೈ ಜೋಡಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಹೀಗೆ ದೇಶ ವಿದೇಶ ರಾಜ್ಯ ನಮ್ಮ ಪ್ರದೇಶಗಳಲ್ಲಿ ಏನೇನಾಗ್ತಾ ಇದೆ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ನ್ಯೂಸ್18 ಕನ್ನಡದ ಜೊತೆಗೆ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಿ kannada.news18.comಗೆ ಲಾಗಿನ್ ಆಗಿ ಮಾಹಿತಿಗಳನ್ನು ಪಡ್ಕೊಳ್ಬಹುದು. ಇದಿಷ್ಟು ಈಗಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.